ಜಾಸ್ತಿ ಡಾರ್ಕ್ ಸರ್ಕಲ್ಸ್, ಕಪ್ಪು ಕಲೆಗಳು, ಪಿಂಪಲ್ ಮಾರ್ಕ್ಸ್ ಎಲ್ಲ ಇದೆ ನನ್ನ ಫೇಸ್ ಮೇಲೆ. ಅದನ್ನು ಹೇಗೆ ಕವರ್ ಮಾಡ್ಕೊಳ್ಳೋದು? ಮೇಕಪ್ ಮಾಡಿದಾಗೆಲ್ಲ ಭೂತ ಥರ ಕಾಣ್ತೀನಿ, ಫುಲ್ ವೈಟಾಗಿ. ಏನಕ್ಕೆ? ನೀವು ಮಾಡ್ಕೊಳ್ಳೋ ಮೇಕಪ್ ನಿಮ್ಮ ಮುಖದ ಮೇಲೆ ಮಾತ್ರ ಚೆನ್ನಾಗಿ ಕಾಣೋದು. ಅದನ್ನೇ ನಾವು ಟ್ರೈ ಮಾಡಿದಾಗ ಭೂತ ಥರ ಕಾಣ್ತೀವಿ, ಪ್ಯಾಚಿಯಾಗಿ ಕಾಣುತ್ತೆ. ಯಾಕೆ? ಪೋರ್ಸ್ ಜಾಸ್ತಿ ಇದೆ ನನ್ನ ಫೇಸ್ ಮೇಲೆ. ಅದ್ರ ಮೇಲೆ ಹೇಗೆ ಮೇಕಪ್ ಮಾಡ್ಕೊಳ್ಳೋದು? ನಾನು ಮೇಕಪ್ ಮಾಡ್ಕೊಂಡಾಗಂತೂ ನನ್ನ ಮುಖ ಇಷ್ಟು ಸ್ಮೂತಾಗಂತೂ ಕಾಣೋದೇ ಇಲ್ಲಪ್ಪ. ಇವ್ರು ಏನೋ ಸುಮ್ಮನೆ ಹೇಳ್ತಾರೆ, ಅದು ನಮ್ಮ ಮುಖಕ್ಕೆ ಸೂಟ್ ಆಗುತ್ತಾ? ಸೊ ಗೈಸ್, ಈ ಥರ ಕ್ವೆಶ್ಚನ್ಸ್ ಎಲ್ಲ ನಿಮಗೂ ನನ್ನ ಮೇಕಪ್ ಟ್ಯುಟೋರಿಯಲ್ಸ್ ನೋಡ್ತಾ ಇರುವಾಗ ಈ ಡೌಟ್ಗಳೆಲ್ಲ ಬಂದೇ ಬರುತ್ತೆ. ಅದು ಸರ್ವೇ ಸಾಮಾನ್ಯ. ಸೊ ಇವತ್ತಿನ ವಿಡಿಯೋಲಿ ಈ ಎಲ್ಲ ಡೌಟ್ಸ್ಗಳಿಗೂ ಪ್ರಾಪರ್ ಕ್ಲಾರಿಫಿಕೇಷನ್ ಕೊಟ್ಟು ಹೇಗೆ ನೀವು ಸ್ಟೆಪ್ ಬೈ ಸ್ಟೆಪ್ ಮೇಕಪ್ ಮಾಡ್ಕೋಬೋದು ಅನ್ನೋದನ್ನು ತಿಳಿಸ್ಕೊಡ್ತೀನಿ. ಸೊ ಲೆಟ್ಸ್ ಬಿಗಿನ್ ಟುಡೇಸ್ ವಿಡಿಯೋ. ಫೇಸ್ ವಾಶ್ ಮಾಡ್ಕೊಂಡಿದ್ದ ನಂತರ ನೀವು ಮೊದಲನೇದಾಗಿ ಇಂಪಾರ್ಟೆಂಟಾಗಿ ಫಾಲೋ ಮಾಡಲೇಬೇಕಾದಂಥ ಸ್ಟೆಪ್ ಏನಂದರೆ, ಒಂದು ಒಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡೋದು. ಸೆಟಾಫಿಲ್ನ ಮಾಯ್ಶ್ಚರೈಸಿಂಗ್ ಕ್ರೀಮ್ ನಾನು ಯೂಸ್ ಮಾಡ್ತಿದ್ದೀನಿ. ಇದು ನಾನು ದಿನಾಗಲೂ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಇವತ್ತಿನವರೆಗೂ ಏನೂ ಪ್ರಾಬ್ಲಮ್ ಆಗಿಲ್ಲ. ಎಲ್ಲ ಸ್ಕಿನ್ ಟೈಪ್ ಅವ್ರಿಗೂ ಇದು ಸೂಟ್ ಆಗುತ್ತೆ. ಸೊ ಇದಿಲ್ಲ ಅಂದರೆ ಬೇರೆ ಯಾವುದು ನಿಮ್ಮ ಹತ್ರ ಮಾಯ್ಶ್ಚರೈಸರ್ ಇದೆ, ನಿಮ್ಮ ಸ್ಕಿನ್ ಟೈಪ್ಗೆ ಸೂಟ್ ಆಗುವಂಥ ಮಾಯ್ಶ್ಚರೈಸರ್ ಯೂಸ್ ಮಾಡ್ಬೋದು. ಸೊ ಗೈಸ್, ಈಗ ಮಾಯ್ಶ್ಚರೈಸರ್ ಯೂಸ್ ಮಾಡಿದ್ಮೇಲೆ ಡ್ರೈ ಸ್ಕಿನ್ ಟೈಪ್ ಇರೋರು ಈ ಒಂದು ಸ್ಟೆಪ್ನ ಕರೆಕ್ಟಾಗಿ ಫಾಲೋ ಮಾಡಿ ಒಂದು ಫೇಸ್ ಆಯಿಲ್ನ ತಂದು ಇಟ್ಕೊಳ್ಳಿ. ಅದನ್ನು ಮೇಕಪ್ ಮುಂಚೆ ಹಚ್ಕೊಳ್ಳಿ. ಸೊ ಡ್ರೈ ಸ್ಕಿನ್ ಇರೋರ್ಗೆ ಏನಾಗುತ್ತೆ, ಮೇಕಪ್ ಮಾಡಿದಾಗ ಅದು ನಮ್ಮ ಸ್ಕಿನ್ನನ್ನು ಇನ್ನೂ ಡ್ರೈ ಮಾಡುತ್ತೆ. ಸೊ ಅದಕ್ಕೋಸ್ಕರ ಹೈಡ್ರೇಷನ್ ಇಸ್ ವೆರಿ ವೆರಿ ಇಂಪಾರ್ಟೆಂಟ್. ಈವನ್ ನೀವು ಆಯಿಲಿ ಸ್ಕಿನ್ ಟೈಪ್ ಅವ್ರು ಆಗಿದ್ದರೂ ಅಷ್ಟೇ, ಈ ಫೇಸ್ ಆಯಿಲ್ನ ಸ್ಕಿಪ್ ಮಾಡಿ, ಬಟ್ ಒಂದೊಳ್ಳೆ ಮಾಯ್ಶ್ಚರೈಸರ್ ಯೂಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಬಿಕಾಸ್ ಮೇಕಪ್ ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗಬೇಕಂದ್ರೆ ಮೊದಲನೇ ಕೀ ಸ್ಟೆಪ್ ಏನಂದರೆ, ಆಲ್ವೇಸ್ ಸ್ಟಾರ್ಟ್ ಯುವರ್ ಮೇಕಪ್ ವಿತ್ ನೀಟ್ ಮಾಯ್ಶ್ಚರೈಸ್ ಸ್ಕಿನ್. ಈಗ ಇದೇನಂತ ನೋಡ್ತಿದ್ದೀರಾ, ಇದು ಪ್ರೈಮರ್. ಇದು ಸಿಲಿಕೋನ್ ಜೆಲ್ ಪ್ರೈಮರ್ ಏನಕ್ಕೆ ಯೂಸ್ ಮಾಡೋದಂದರೆ, ಈಗ ಮುಖದ ಮೇಲೆ ಈ ಹಳ್ಳ ಥರ ಇರುತ್ತೆ, ಸುಕ್ಕಿರುತ್ತೆ. ಅಕಸ್ಮಾತ್ ನೀವು 30 ವರ್ಷದವ್ರ ಮೇಲಿದ್ದರೆ, ಸೊ ಹಣೆ ಮೇಲೆಲ್ಲ ಲೈನ್ ಇರುತ್ತೆ. ಆ ಮೇಕಪ್ ಏನಾಗುತ್ತೆ, ನೀಟಾಗಿ ಬ್ಲೆಂಡ್ ಆಗೋದಿಲ್ಲ. ಮತ್ತು ಆ ಲೈನ್ ಒಳಗಡೆ ಚುಕ್ಕೆ ಒಳಗಡೆ ಎಲ್ಲ ಹಾಗೆ ಉಳ್ಕೊಳ್ಳುತ್ತೆ. ಅದು ಹತ್ತಿರದಿಂದ ನೋಡಿದವ್ರಿಗಂತೂ ಮೇಕಪ್ ಒಂಚೂರು ಚೆನ್ನಾಗಿ ಕಾಣಿಸೋದಿಲ್ಲ. ಬೇಸಿಕಲಿ ನಿಮ್ಮ ಮೇಕಪ್ ಸ್ಮೂತಾಗಿ ಕಾಣೋದಿಲ್ಲ. ಸೊ ದ್ಯಾಟ್ ಪ್ರೈಮರ್ ಯೂಸ್ ಮಾಡಿದಾಗ ನಿಮ್ಮ ಮೇಕಪ್ ನೀಟಾಗಿ ಹಾಗೆ ಬೆಣ್ಣೆ ಥರ ನಿಮ್ಮ ಫೇಸ್ ಮೇಲೆ ಬ್ಲೆಂಡ್ ಮಾಡ್ಬೋದು ಕಣ್ರಿ. ಸೊ ಅದಕ್ಕೆ ಪ್ರೈಮರ್ ಯೂಸ್ ಮಾಡೋದು ಇಟ್ಸ್ ವೆರಿ ವೆರಿ ಇಂಪಾರ್ಟೆಂಟ್. ಈಗ ಇದೇನು ನೋಡ್ತಿದ್ದೀರಾ ಅಂದರೆ, ಇದು ಆರೆಂಜ್ ಕರೆಕ್ಟರ್ ಅಂತ ಹೇಳೋದು. ಡಾರ್ಕ್ ಸರ್ಕಲ್ಸ್ ಹಾಗೂ ಕಪ್ಪು ಕಲೆಗಳು, ಪಿಂಪಲ್ಸ್ ಬಂದು ಹೋಗಿರೋ ಮಾರ್ಕ್ಸ್ ಎಲ್ಲ ಇರುತ್ತಲ್ವ, ಅದಕ್ಕೆ ಒಂದು ಬೆಟರ್ ಕವರೇಜ್ ಕೊಡೋದಕ್ಕೆ ಆರೆಂಜ್ ಕರೆಕ್ಟರ್ ಯೂಸ್ ಮಾಡೋದು. ಇನ್ ಕೇಸ್ ನೀವು ಜಾಸ್ತಿ ಬೆಳ್ಳಗಿದ್ರೆ, ಫೇರ್ ಸ್ಕಿನ್ ಟೋನ್ ಆಗಿದ್ದರೆ ನೀವು ಪೀಚ್ ಕರೆಕ್ಟರ್ ಯೂಸ್ ಮಾಡ್ಬೋದು. ಇದಕ್ಕಿಂತ ಲೈಟ್ ಸ್ಕಿನ್ ಕರೆಕ್ಟರ್. ಆರ್ ಜಾಸ್ತಿ ನಿಮ್ಮದು ಡೀಪರ್ ಸ್ಕಿನ್ ಟೋನ್ ಇದ್ದರೆ, ನಿಮ್ಮ ಮುಖ ಒಂಥರ ಗೋಧಿ ಬಣ್ಣ ಥರ, ಇವಾಗ ನನ್ನ ಸ್ಕಿನ್ ಟೋನ್ ಇದೆ ನೋಡಿ, ಈ ಥರ ಒಂದು ಶೇಡ್ ಇದ್ದರೆ ನಿಮ್ಮ ಸ್ಕಿನ್ ಟೋನ್ ಕೂಡ, ಇಲ್ಲಾಂದರೆ ಜಾಸ್ತಿ ಹೆವಿ ಡಾರ್ಕ್ ಸರ್ಕಲ್ಸ್ ಇದ್ದರೆ ಈ ರೀತಿ ಒಂದು ಆರೆಂಜ್ ಕರೆಕ್ಟರ್ ಯೂಸ್ ಮಾಡಿ ನೋಡಿ. ಒಂದು ಚಿಕ್ಕ ಸ್ಪಾಟ್ ಆಗಿ ಹಾಕ್ಕೊಳ್ಳಿ, ಸಾಕಷ್ಟೆ. ಅದನ್ನು ನಿಮ್ಮ ಕೈ ಬೆರಳಿಂದ ಎಲ್ಲೆಲ್ಲಿ ಡಾರ್ಕ್ ಸರ್ಕಲ್ಸ್ ಇದೆ, ಎಲ್ಲೆಲ್ಲಿ ಕಪ್ಪು ಕಲೆಗಳಿದೆ ಅದರ ಮೇಲೆ ಹಚ್ಕೊಳ್ಳಿ. ಈಗ ಬ್ಲೆಂಡ್ ಮಾಡಿ, ಒಂದು ಚಿಕ್ಕ ಡಾಟ್ ಇಟ್ಟು ನಿಮ್ಮ ಬೆರಳಿಂದನೇ ಬ್ಲೆಂಡ್ ಮಾಡ್ಬೋದು. ಬ್ಯೂಟಿ ಬ್ಲೆಂಡರ್, ಮೇಕಪ್ ಬ್ರಷ್ ಎಲ್ಲ ಏನೂ ಬೇಕಾಗಲ್ಲ. ಸೊ ಈ ಸ್ಟೆಪ್ ಅಕಸ್ಮಾತ್ ಜಾಸ್ತಿ ಡಾರ್ಕ್ ಸರ್ಕಲ್ಸ್ ಇರೋರಿಗೆ ದ ಸ್ಟೆಪ್ ಇಸ್ ಇಂಪಾರ್ಟೆಂಟ್. ಓಕೆ, ಈಗ ನಿಮಗೆ ಕಡಿಮೆ ಡಾರ್ಕ್ ಸರ್ಕಲ್ಸ್ ಇದ್ದರೆ ನೀವು ಆರಾಮಾಗಿ ಕನ್ಸೀಲರ್ನಿಂದನೇ ಬ್ಲೆಂಡ್ ಮಾಡಬಹುದು. ಸೊ ಈ ಸ್ಟೆಪ್ಸ್ ಎಲ್ಲ ಏನು ಹೇಳೋದಂದರೆ, ನಿಮ್ಮ ಮೇಕಪ್ ಪರ್ಫೆಕ್ಟಾಗಿ ಕಾಣಿಸೋ ರೀತಿಯಲ್ಲಿ ಮಾಡೋದಕ್ಕೆ ಈ ಸ್ಟೆಪ್ಸ್ನ ಫಾಲೋ ಮಾಡಬೇಕು. ಈಗ ಕನ್ಸೀಲರ್, ನಾನು ಮಿಲಾನಿಯಾ ಕನ್ಸೀಲರ್ ಯೂಸ್ ಮಾಡ್ತಿದ್ದೀನಿ. ನನ್ನ ಶೇಡ್ 135 ವಾರ್ಮ್ ಬೇಜ್. ಸೊ ಈಗ ನೀವು ಕನ್ಸೀಲರ್ ನಿಮಗೆ ಡಾರ್ಕ್ ಸರ್ಕಲ್ಸ್, ಪಿಗ್ಮೆಂಟೇಷನ್ ಎಲ್ಲೆಲ್ಲಿದೆ ಅಲ್ಲಿನೇ ಹಾಕ್ಕೊಂಡು ಮತ್ತೆ ಇದನ್ನು ಬ್ಲೆಂಡ್ ಮಾಡ್ಕೊಳ್ಳಿ. ಸೊ ಇವಾಗ ನೀವು ಯೂಸ್ ಮಾಡ್ತಿರುವಂಥ ಕನ್ಸೀಲರ್ ಏನಿದೆ ಅಲ್ಲ, ನಿಮ್ಮ ಸ್ಕಿನ್ ಟೋನ್ಗೆ ಪರ್ಫೆಕ್ಟಾಗಿ ಮ್ಯಾಚ್ ಆಗುವಂಥ ಕನ್ಸೀಲರ್ ಶೇಡೇ ಆಗಿರಬೇಕು. ಒಂಚೂರು ಬೆಳ್ಳಗಿದ್ರೂ ಕೂಡ, ಅಂದರೆ ಲೈಟರ್ ಶೇಡ್ ಇದ್ದರೆ ನಿಮಗೆ ಅದು ಕಪ್ಪಾಗಿ ಕಾಣುತ್ತೆ. ನೀವು ಮಾಡುವಂಥ ಮೇಕಪ್ ಕೂಡ ಕಪ್ಪಾಗಿ ಕಾಣುತ್ತೆ. ಲೈಕ್ ಸ್ವಲ್ಪ ಹೊತ್ತು ಆದ ನಂತರ ನಿಮಗೆ ಅದು ಚೆನ್ನಾಗಿ ಅನಿಸಲ್ಲ, ಭೂತ ಥರ ಕಾಣುತ್ತೆ. ಸೊ ಗೈಸ್, ನಿಮ್ಮ ಮೇಕಪ್ ನ್ಯಾಚುರಲ್ ಆಗಿ ಕಾಣಿಸ್ಬೇಕಂದ್ರೆ ಅನದರ್ ಇಂಪಾರ್ಟೆಂಟ್ ಪಾಯಿಂಟ್ ನೀವು ಗಮನದಲ್ಲಿ ಇಟ್ಕೊಂಡಿರಬೇಕು. ಯೂಸ್ ಮಾಡುವಂಥ ಕನ್ಸೀಲರ್, ಫೌಂಡೇಶನ್, ಪೌಡರ್, ಇದು ಮೂರೂ ನಿಮ್ಮ ಸ್ಕಿನ್ ಟೋನ್ಗೆ ಕರೆಕ್ಟಾಗಿ ಮ್ಯಾಚ್ ಆಗಬೇಕು. ಕರೆಕ್ಟಾಗಿ ನೀವು ಶೇಡ್ನ ಪರ್ಚೇಸ್ ಮಾಡಿ. ಆನ್ಲೈನಲ್ಲಿ ಗೊತ್ತಾಗ್ತಿಲ್ಲ ಅಂದರೆ ಡೈರೆಕ್ಟಾಗಿ ಸ್ಟೋರ್ಗೆ ಹೋಗಿ ನಿಮ್ಮ ಫೇಸ್ ಮೇಲೆ ಟ್ರೈ ಮಾಡಿ ಆಮೇಲೆ ಆ ಪ್ರಾಡಕ್ಟ್ನ ಕೊಂಡ್ಕೊಳ್ಳಿ. ಬಿಕಾಸ್
ದುಡ್ಡು ವೇಸ್ಟ್ ಆಗಬಾರ್ದಲ್ವ ಯಾರಿಗೂ, ಅದಕ್ಕೆ. ಈಗ ನೋಡಿ, ಕನ್ಸಿಲರ್ನಿಂದ ಬ್ಲೆಂಡ್ ಮಾಡಿದ ತಕ್ಷಣ ನೀಟಾಗಿ ಮ್ಯಾಚ್ ಆಗ್ತಾಯಿದೆ ನನ್ನ ಸ್ಕಿನ್ ಟೋನ್ಗೆ. ಹೀಗೆ ಇರಬೇಕು, ಓಕೆನಾ? ಈಗ ಫೌಂಡೇಶನ್ಗೆ ನೈಕಾ ಆಲ್ ಡೇ ಮ್ಯಾಟ್ ಫೌಂಡೇಶನ್ ಯೂಸ್ ಮಾಡ್ತಿದ್ದೀನಿ. ಸೊ ನನಗೆ ಫೌಂಡೇಶನ್ ಶೇಡ್ ಎಲ್ಲ ಜ್ಞಾಪಕ ಇಲ್ಲ, ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಕೊಟ್ಟಿರ್ತೀನಿ, ನೀವು ಚೆಕ್ ಮಾಡ್ಕೋಬೋದು. ಫೌಂಡೇಶನ್ ಹೇಗೆ ಅಪ್ಲೈ ಮಾಡೋದಂದರೆ ಫುಲ್ ಫೇಸ್ ಮೇಲೆ ಡಾಟ್ ಮಾಡಿ ಬ್ಯೂಟಿ ಬ್ಲೆಂಡರ್ ಅಥವಾ ಮೇಕಪ್ ಬ್ರಷ್ನಿಂದ ನೀಟಾಗಿ ಬ್ಲೆಂಡ್ ಮಾಡಿ. ಸೊ ಅದು ಕೂಡ ನೀವು ಹೇಗೆ ಬ್ಲೆಂಡ್ ಮಾಡೋದು ಅದು ಮ್ಯಾಟ್ರ್ ಆಗುತ್ತೆ, ಯಾಕಂದರೆ ರಫಾಗಿ ಉಜ್ಜೋ ಮೋಷನಲ್ಲೆಲ್ಲ ಬ್ಲೆಂಡ್ ಮಾಡಬಾರ್ದು. ಈಗ ಬ್ಯೂಟಿ ಬ್ಲೆಂಡರ್ ಯೂಸ್ ಮಾಡ್ತಿದ್ದೀರಾ ಅಂದರೆ ಅದನ್ನು ನೀಟಾಗಿ ಒದ್ದೆ ಮಾಡ್ಕೊಳ್ಳಿ. ಅದರಲ್ಲಿರುವಂಥ ನೀರನ್ನ ಚೆನ್ನಾಗಿ ಹಿಂಡ್ಕೊಂಡಾಗ ಅದು ಫುಲ್ ಸಾಫ್ಟ್ ಆಗುತ್ತೆ, ಹಾಗೂ ನೀಟಾಗಿ ನೀವು ಕೂಡ ಬ್ಲೆಂಡ್ ಮಾಡ್ಬೋದು. ಸೊ ಇದು ಒಂದು ಮೀಡಿಯಮ್ ಕವರೇಜ್ ಕೊಡುವಂಥ ಫೌಂಡೇಶನ್, ಜಾಸ್ತಿ ನಿಮ್ಗೆ ಹೈ ಕವರೇಜ್ ಕೊಡೋದಿಲ್ಲ. ಬಟ್ ಎಲ್ಲ ಪಾರ್ಟಿಗಳಿಗೆ, ಫಂಕ್ಷನ್ಗಳಿಗೆ ಎಲ್ಲ ನೀವು ಈ ಫೌಂಡೇಶನ್ನ ವೇರ್ ಮಾಡ್ಬೋದು. ಸೊ ನ್ಯಾಚುರಲ್ ಕವರೇಜ್ ಇಷ್ಟಪಡೋರು ಇದನ್ನು ಯೂಸ್ ಮಾಡ್ಬೋದು. ಆಮೇಲೆ ನಿಮಗೆ ಹೈ ಕವರೇಜ್ ಫೌಂಡೇಶನ್ ನೀವೇನಾದರೂ ಯೂಸ್ ಮಾಡ್ತಿದ್ದೀರಾ ಅಂದರೆ ಫುಲ್ ಕವರೇಜ್ ಫೌಂಡೇಶನ್ ಅದೆಲ್ಲ ಚೂರು 1 ಡ್ರಾಪ್ ತೊಗೊಳ್ಳಿ ಸಾಕು, ಅದರಿಂದ ಬ್ಲೆಂಡ್ ಮಾಡಿ. ಇನ್ ಕೇಸ್ ಬೇಕಿದ್ದರೆ ಎಕ್ಸ್ಟ್ರಾ ಪ್ರಾಡಕ್ಟ್ ತೊಗೊಳ್ಳಿ. ಒಂದೇ ಸರಿ ಯಾವತ್ತೂ ಅಷ್ಟೇ ಫೌಂಡೇಶನ್ ಜಾಸ್ತಿ ಹಾಕ್ಕೊಂಡು ಬ್ಲೆಂಡ್ ಮಾಡೋದಕ್ಕೆ ಹೋಗಬೇಡಿ, ಆವಾಗಲೇ ನೀವು ತಪ್ಪು ಮಾಡೋದು, ನಿಮ್ಮ ಮೇಕಪ್ ಭೂತ ಥರ ವೈಟಾಗಿ ಕಾಣೋದು. ಸೊ 2 ಸ್ಟೆಪ್ನ ಫಾಲೋ ಮಾಡ್ತೀರಾ ಅಲ್ವಾ? ಒಂದು ಪ್ರಾಪರ್ ಶೇಡ್ ತೊಗೋಬೇಕು, ಅಂದರೆ ನಿಮ್ಮ ಸ್ಕಿನ್ ಟೋನ್ಗೆ ಮ್ಯಾಚ್ ಆಗುವಂಥ ಶೇಡ್. ಮತ್ತು ಸ್ಟಾರ್ಟ್ ಬೈ ಅಪ್ಲೈಂಗ್ ಮಿನಿಮಲ್ ಪ್ರಾಡಕ್ಟ್ ಅಂದ್ರೇನು? ಸ್ವಲ್ಪನೇ ಅಪ್ಲೈ ಮಾಡಿ, ಜಾಸ್ತಿ ಬೇಕಿದ್ರೆ ಆ್ಯಡ್ ಆನ್ ಮಾಡ್ಕೊಳ್ಳಿ. ಈಗ ಪೌಡರ್ ಪಫ್ ನಾನಿದು ರೀಸೆಂಟಾಗಿ ಪರ್ಚೇಸ್ ಮಾಡಿದ್ದು ಪ್ಯಾಕ್ನದ್ದು. ಇದು ಟ್ರಯಾಂಗಲ್ ಪಫ್ ಅಂತ ಕೂಡ ಕರೀತಾರೆ, ಪಿಜ್ಜಾ ಪಫ್ ಅಂತ ಕೂಡ ಕರೀತಾರೆ, ಹೆಸರು ಮರ್ತೋಗಿದ್ದೀನಿ. ಸೊ ಈ ಒಂದು ಪೌಡರ್ ಪಫ್ ನೀವು ಬಿಗಿನರ್ ಆಗಿದ್ದರೆ ಇಟ್ಕೊಳ್ಳಿ, ತುಂಬಾ ಯೂಸ್ ಆಗುತ್ತೆ. ಏನಂದರೆ ಪೌಡರ್ನ ನೀವು ತೊಗೊಂಡು ಎಕ್ಸೆಸ್ನ ಡಸ್ಟ್ ಮಾಡಿ ನೋಡಿ, ಇದು ಕಣ್ಣಿನ ಇನ್ನರ್ ಕಾರ್ನರ್ ಒಳಗಡೆ ಎಷ್ಟು ಬ್ಯೂಟಿಫುಲ್ಲಾಗಿ ಕೂತ್ಕೊಳ್ಳುತ್ತೆ ಅಂತ. ಆ್ಯಂಡ್ ನೀಟಾಗಿ ನೀವು ಪೌಡರ್ನ ಅಪ್ಲೈ ಮಾಡ್ಬೋದು. ಒಂದು ಚೂರು ಕೂಡ ನನಗೆ ಇದನ್ನು ಯೂಸ್ ಮಾಡಿದಾಗಿಂದ ಅಂತೂ ಬ್ರಷ್ ಯೂಸ್ ಮಾಡೋದೇ ಬಿಟ್ಬಿಟ್ಟಿದ್ದೀನಿ ಕಣ್ರಿ, ಪೌಡರ್ ಬ್ರಷ್, ಬಿಕಾಸ್ ಐ ಮೀನ್ ಸೋ ಲವ್ ವಿತ್ ದಿಸ್ ಪೌಡರ್ ಪಫ್, ಸೊ ನೀಟಾಗಿ ಸ್ಮೂತಾಗಿ ಬ್ಲೆಂಡ್ ಆಗುತ್ತೆ. ಪೋರ್ಸ್ ಎಲ್ಲ ಫುಲ್ ಬ್ಲರ್ ಆಗಿಬಿಟ್ಟಿರುತ್ತೆ, ನಿಮಗೆ ಸುಕ್ಕು ಕಲೆ ಏನೇನಿದೆ ನೋಡಿ ಅದೆಲ್ಲ ನೀಟಾಗಿ ಬ್ಲರ್ ಆಗಿಬಿಟ್ಟಿರುತ್ತೆ. ಈಗ ಮೇಕಪ್ ಸ್ಮೂತಾಗಿ ಕಾಣುತ್ತೆ. ಸೊ ಇಲ್ಲಿವರೆಗೂ ನೀವು ಇದೇ ರೀತಿಯಾದಂಥ ಸ್ಟೆಪ್ಸ್ಗಳನ್ನ ಫಾಲೋ ಮಾಡ್ಕೊಂಡು ಬಂದಿದ್ರೆ ನಿಮ್ಮ ಮೇಕಪ್ ಕೂಡ ಇದೇ ರೀತಿಯಾಗಿ ಸ್ಮೂತಾಗಿ ಕಾಣಿಸುತ್ತೆ. ಸೊ ಈಗ ಐಬ್ರೋಸ್ನ ಫಿಲ್ ಮಾಡೋಣ. ಶುಗರ್ನ ಐಬ್ರೋ ಡಿಫೈನರ್ ಯೂಸ್ ಮಾಡ್ತಿದ್ದೀನಿ. ಐಬ್ರೋ ಫಿಲ್ ಹೇಗೆ ಮಾಡೋದಂದರೆ ನೋಡಿ, ಇದರಿಂದ ಸ್ಪೂಲಿ ಇರುತ್ತೆ, ನೀಟಾಗಿ ಬ್ರಷ್ ಮಾಡ್ಕೊಳ್ಳಿ. ಇದರ ಪೆನ್ಸಿಲ್ ಏನಿದೆ, ಟಿಪ್ ಏನಿದೆ ನೋಡಿ, ಅದು ಫುಲ್ ಸಣ್ಣ ಇರುತ್ತೆ. ಗ್ಯಾಪ್ ಎಲ್ಲೆಲ್ಲಿದೆ ಅಲ್ಲಿ ನೀಟಾಗಿ ನೀವು ಫಿಲ್ ಮಾಡ್ಬೋದು. ಆಮೇಲೆ ಶೇಪ್ ಕೂಡ ಕೊಡ್ಬೋದು ನೋಡಿ ಈ ರೀತಿಯಲ್ಲಿ. ನಾನಂತೂ ಪಾರ್ಲರ್ಗೆಲ್ಲ ಹೋಗಿ ಐಬ್ರೋ ಶೇಪ್ ಮಾಡಿಸೋದೇ ಇಲ್ಲ, ಮನೆಯಲ್ಲೇ ನಾನು ರೇಸರಿಂದ ಮಾಡೋದು. ಅಷ್ಟು ಪರ್ಫೆಕ್ಟಾಗಿ ನನಗೆ ಆರ್ಚ್ ಶೇಪಲ್ಲಿ ಐಬ್ರೋ ಇಲ್ಲ. ಬಟ್ ಇದ್ರೂ ನೀವು ಐಬ್ರೋನ ನೀಟಾಗಿ ಗ್ಯಾಪ್ಸ್ ಫಿಲ್ ಮಾಡಿ ಶೇಪ್ ಕೊಟ್ಟಾಗ ಐಬ್ರೋ ಮಾಡಿಸ್ದಂಗೆ ಕಾಣುತ್ತೆ. ಸೊ ದಟ್ ಈಸ್ ವಾಟ್ ಮೇಕಪ್. ನನ್ನ ಐಬ್ರೋ ಹೀಗಿಲ್ಲ, ನನ್ನ ಕಣ್ಣು ಹೀಗಿಲ್ಲ, ನಾನು ಕಪ್ಪಗಿದ್ದೀನಿ, ನನಗೆ ಪಿಂಪಲ್ಸ್ ಜಾಸ್ತಿ ಇದೆ, ಅದನ್ನು ಹೇಗೆ ನಾನು ಸರಿ ಮಾಡ್ಕೊಳ್ಳೋದಲ್ಲ, ನಿಮ್ಗೆ ಇರೋ ಸ್ಕಿನ್ನನ್ನೇ ಇನ್ನೂ ಬ್ಯೂಟಿಫುಲ್ಲಾಗಿ ಹೇಗೆ ಕಾಣಿಸೋ ರೀತಿಯಲ್ಲಿ ಮಾಡ್ಕೋಬೋದು ಅನ್ನೋದು ದಟ್ ಈಸ್ ಮೇಕಪ್. ಈಗ ಐ ಶ್ಯಾಡೋ ಸ್ಟಾರ್ಟ್ ಮಾಡೋಣ. ನೈಕಾನ ನಾನು ಬೀಚ್ ಸೈಡ್ ಪೀಚ್ ಅನ್ನುವಂಥ ಪ್ಯಾಲೆಟಲ್ಲಿ ಒಂದು ಬ್ರೌನ್ ಪೀಚ್ ಶೇಡ್ ಎರಡನ್ನೂ ಮಿಕ್ಸ್ ಮಾಡಿ ಒಂದು ಬ್ಲೆಂಡಿಂಗ್ ಬ್ರಷ್ನ ತೊಗೊಂಡಿದ್ದೆ. ಇದು ನೋಡಿ ದಪ್ಪಾಗಿದೆ ಬ್ರಷು, ರೌಂಡಾಗಿ ದಪ್ಪ ಇದೆ, ಸಾಫ್ಟ್ ಆಗಿದೆ, ನೀವು ಆರಾಮಾಗಿ ಬ್ಲೆಂಡ್ ಮಾಡ್ಬೋದು. ಈ 2 ಶೇಡ್ನು ಮಿಕ್ಸ್ ಮಾಡಿದ್ದೀನಿ, ಪೀಚ್ ಆ್ಯಂಡ್ ಬ್ರೌನ್ 2 ಶೇಡ್ನ ತೊಗೊಂಡು ನಾನು ಕ್ರೀಸ್ ಮೇಲೆ ಇಟ್ಟು ಬ್ಲೆಂಡ್ ಮಾಡ್ತಿದ್ದೀನಿ. ನಾನು ಬ್ಲೆಂಡ್ ಮಾಡ್ತಿರೋದನ್ನು ನೋಡಿ, ಹಾಗೂ ಬ್ರಷ್ ಕೂಡ ಹೇಗಿದೆ ನೀವು ಗಮನವಿಟ್ಟು ನೋಡಿ, ಸ್ಮೂತಾಗಿದೆ ಆ್ಯಂಡ್ ಫ್ಲಫಿ ಆಗಿದೆ, ರೌಂಡ್ ಆಗಿದೆ. ಇಟ್ಸ್ ಮೆಂಟ್ ಫಾರ್ ಬ್ಲೆಂಡಿಂಗ್ ಓನ್ಲಿ. ಈಗ ಈ ಒಂದು ಶಿಮರಿ ಪಿಂಕ್ ಶೇಡ್ ಏನಿದೆ ನೋಡ್ತಿದ್ರಲ್ಲ, ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ನ ತೊಗೊಂಡು ನಾನು ಫುಲ್ ಐಲಿಡ್ ಮೇಲೆ ಹಾಕ್ತಾಯಿದ್ದೀನಿ. ಈ ಒಂದು ಫ್ಲ್ಯಾಟ್ ಐ ಶ್ಯಾಡೋ ಬ್ರಷ್ ಇಲ್ಲ ಅಂದರೆ ಏನು ಯೋಚನೆ ಮಾಡಬೇಡಿ, ನಿಮ್ಮ ಕೈ ಬೆರಳಿಂದ ತೊಗೊಂಡು ಹಾಗೆ ಅಪ್ಲೈ ಮಾಡ್ಬೋದು ಸ್ಟ್ರೈಟಾಗಿ. ಸೊ ಅಕಸ್ಮಾತ್ ಈ ರೀತಿ ಬ್ರಷ್ ಇದ್ದರೆ ಅದನ್ನು ಕೂಡ ಯೂಸ್ ಮಾಡಿ. ಈಗ ಇದನ್ನು ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂತೀವಿ. ಇದರಲ್ಲಿ ಡಾರ್ಕ್ ಬ್ರೌನ್ ಶೇಡ್ನ ತೊಗೊಂಡು ಈ ರೀತಿಯಲ್ಲಿ ಔಟರ್ ಕಾರ್ನರಲ್ಲಿ ಅಪ್ಲೈ ಮಾಡೋದು. ಔಟರ್ ವಿ ಅಂತೀವಿ. ಕಣ್ಣಿನ ಔಟರ್ ಕಾರ್ನರಲ್ಲಿ ವಿ ಶೇಪಲ್ಲಿ ಈ ಡಾರ್ಕ್ ಐ ಶ್ಯಾಡೋನ ಇಟ್ಟು ಬ್ಲೆಂಡ್ ಮಾಡಿ. ಈಗ ಟೇಪರ್ಡ್ ಬ್ಲೆಂಡಿಂಗ್ ಬ್ರಷ್ ಅಂದರೆ ಏನಂದರೆ ಇದರ ಟಿಪ್ ಏನಿದೆ ಅದು ರೌಂಡ್ ಆಗಿರಲ್ಲ, ಒಂಚೂರು ಯು ಶೇಪಲ್ಲಿರುತ್ತೆ. ಈಗ ಇದು ಮತ್ತೆ ಬ್ಲೆಂಡಿಂಗ್ ಬ್ರಷ್ ಏನೇ ಫಸ್ಟ್ ನಾನು ಯೂಸ್ ಮಾಡಿದ್ನಲ್ಲ ಅದು. ಸೊ ಅದಕ್ಕೂ ಡಿಫ್ರೆನ್ಸ್ ನೋಡ್ಕೊಳ್ಳಿ. ದಿಸ್ ಇಸ್ ಯೂಸ್ ಫಾರ್ ಬ್ಲೆಂಡಿಂಗ್. ಸೊ ನೀಟಾಗಿ ಇನ್ನೊಂದು ಸರಿ ಬ್ಲೆಂಡ್ ಮಾಡ್ತೀನಿ.
ಬ್ಲೆಂಡಿಂಗ್ ಅಂದ್ರೇನು ನೀಟಾಗಿ ಸ್ಮೂತಾಗಿ ಕಾಣಿಸೋ ರೀತಿಯಲ್ಲಿ ಮಾಡ್ತೀನಿ. ಈ ಒಂದು ಗೋಲ್ಡ್ ಶಿಮ್ಮರ್ ಶೇಡ್ನ ನಾನು ಸೆಂಟರಲ್ಲಿ ಮಾತ್ರ ಹಾಗೆ ಬೆರಳಿಂದನೇ ಇಟ್ಟು ಔಟರ್ ಕಾರ್ನರ್ನ ಈ ರೀತಿ ಜಸ್ಟ್ ಸ್ಮೂತಾಗಿ ಬ್ಲೆಂಡ್ ಮಾಡ್ತೀನಿ, ಜಸ್ಟ್ ಹಾಗೆ ರಫ್ ಆಗಿ, ಸೊ ದಟ್ ಸೆಂಟರಲ್ಲಿ ಆ ಪಾಪ್ ಆಫ್ ಗೋಲ್ಡ್ ಇರುತ್ತೆ. ಸೊ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತದಲ್ಲ, ಎಷ್ಟು ಈಸಿ ನೋಡಿ. ನೀವು ಬೇಕಂದರೆ ಗೋಲ್ಡ್ ಶ್ಯಾಡೋ ಹಾಕ್ಕೊಳ್ಳೋದೇ ಬೇಡ, ಅಕಸ್ಮಾತ್ ನಿಮ್ಮ ಐ ಶ್ಯಾಡೋ ಪ್ಯಾಲೆಟಲ್ಲಿ ಇದ್ದರೆ ಯೂಸ್ ಮಾಡಿ, ಇಲ್ಲ ಅಂದರೆ ಬಿಡಿ, ಜಸ್ಟ್ ಪಿಂಕಲ್ಲೇ ನೀವು ಫಿನಿಷ್ ಮಾಡ್ಬೋದು. ಈಗ ಒಂದು ಚಿಕ್ಕ ಪೆನ್ಸಿಲ್ ಬ್ರಷ್, ಇದು ಪೆನ್ಸಿಲ್ ಬ್ರಷ್ ಅಂದರೆ ಏನು ನೋಡಿ, ಇದರ ಟಿಪ್ ಬಂದು ಸಣ್ಣದಾಗಿರುತ್ತೆ. ಇದರಿಂದ ನೀವು ಆರಾಮಾಗಿ ಲೋವರ್ ಲ್ಯಾಶ್ ಲೈನನ್ನು ಡಿಫೈನ್ ಮಾಡ್ಬೋದು. ಮತ್ತು ಆ ಬ್ರೌನ್ ಶೇಡ್ನ ತೊಗೊಂಡು ನಾನು ಬ್ಲೆಂಡ್ ಮಾಡಿದೆ ಅಷ್ಟೇ. ಈಗ ಇದು ಶುಗರ್ನ ಕಾಜಲ್ ಪೆನ್ಸಿಲ್, ನಿಮ್ಮ ಹತ್ರ ಯಾವ ಕಾಜಲ್ ಪೆನ್ಸಿಲ್ ಇದೆ ಅದನ್ನು ಯೂಸ್ ಮಾಡಿಕೊಂಡು ರಫಾಗಿ ಒಂದು ಐಲೈನರ್ನ ಹಾಕ್ಕೊಳ್ಳಿ. ಪರ್ಫೆಕ್ಟಾಗಿ ನೀಟಾಗಿ ಹಾಕ್ಕೋಬೇಕಂತೇನಿಲ್ಲ, ಯಾಕಂದರೆ ಇದು ನಾನು ಬ್ಲೆಂಡ್ ಮಾಡ್ತೀನಿ. ಸೊ ಈ ಒಂದು ಸ್ಮಜ್ಡ್ ಐಲೈನರ್ ಏನಿದೆ ನೋಡಿ, ಅದು ಈಗ ಜಾಸ್ತಿ ಟ್ರೆಂಡಲ್ಲಿದೆ. ಈವನ್ ಬ್ರೈಡ್ಸ್ಗಳು ಕೂಡ ಇದೇ ಒಂದು ಐಲೈನರ್ನ ಮಾಡ್ತಾರೆ, ಇಷ್ಟಪಡ್ತಾರೆ. ಸೊ ನನಗೂ ಕೂಡ ತುಂಬ ಇಷ್ಟ. ನಿಮ್ಗೆ ಇಷ್ಟ ಇಲ್ಲ ಅಂದರೆ ನೀವು ಯೂಸ್ ಮಾಡುವಂಥ ಲಿಕ್ವಿಡ್ ಐಲೈನರನ್ನೇ ಯೂಸ್ ಮಾಡ್ಬೋದು, ಹೇಗೆ ಬೇಕಾದರೂ ಮಾಡ್ಬೋದು. ಸೊ ಈಗ ನಾನು ಇದನ್ನು ಅದೇ ಒಂದು ಚಿಕ್ಕ ಪೆನ್ಸಿಲ್ ಬ್ರಷಿಂದ ನೋಡ್ತಿದ್ದೀರಲ್ಲ, ಕಾಜಲ್ನ ಅಪ್ಲೈ ಮಾಡಿದ್ದನ್ನು ಬ್ಲೆಂಡ್ ಮಾಡ್ತಿದ್ದೀನಿ ಲೋವರ್ ಲ್ಯಾಶ್ ಲೈನ್ ಮೇಲೆ, ಹಾಗೂ ಐಲೈನರ್ ನಾನು ಏನು ಹಾಕ್ಕೊಂಡೆ ಅದನ್ನು ಕೂಡ ಬ್ಲೆಂಡ್ ಮಾಡ್ತಿದ್ದೀನಿ. ಸೊ ಆಗ ನೋಡಿ ಸಾಫ್ಟಾಗಿ ಕಾಣುತ್ತೆ ನಿಮ್ಮ ಐಲೈನರ್, ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣುತ್ತೆ. ಸ್ಮಜ್ಡ್ ಐಲೈನರ್ ಅಂತೀವಿ, ತುಂಬಾ ಈಸಿ. ಈಗ ಲಿಕ್ವಿಡ್ ಐಲೈನರ್ ಅಂದರೆ ನೀಟಾಗಿ ಕೂತ್ಕೊಂಡು ಒಂಚೂರು ಕೈ ನಡಗಿಸ್ದಿರಂಗೆ ಹಾಕ್ಕೋಬೇಕು. ಕೆಲವ್ರಿಗೆ ಅದು ಗೊತ್ತಿರೋದಿಲ್ಲ, ಕಷ್ಟಪಡ್ತಾರೆ. ಅಂಥವರು ಈ ರೀತಿಯಾದಂಥ ಕಾಜಲ್ನಿಂದ ಅಪ್ಲೈ ಮಾಡಿಕೊಂಡು ಸ್ಮಜ್ ಮಾಡ್ಬೋದು, ಹೇಗೆ ಬಂದರೂ ನೀಟಾಗಿ ಕಾಣುತ್ತೆ. ಈಗ ಐಲ್ಯಾಶಸ್ನ ಕರ್ಲ್ ಮಾಡಿಬಿಟ್ಟು ನಾನು ಮಸ್ಕರ ಹಾಕ್ಕೊಳ್ತಾ ಇದ್ದೀನಿ. ಮೇಬೆಲಿನ ಸ್ಕೈ ಹೈ ಮಸ್ಕರ ತುಂಬ ಒಳ್ಳೆ ಮಸ್ಕರ. ಆ್ಯಕ್ಚುಲಿ ಮೇಬೆಲಿನ ಎಲ್ಲ ಮಸ್ಕರಗಳು ಕೂಡ ನನಗೆ ಇವತ್ತಿನವರೆಗೂ ಇಷ್ಟನೇ. ಒಂದು ಪ್ರಾಡಕ್ಟ್ ಕೂಡ ನನಗೆ ಡಿಸಪಾಯಿಂಟ್ ಆಗಿಲ್ಲ ಮಸ್ಕರ ಕ್ಯಾಟಗರಿನಲ್ಲಿ. ಐ ಲವ್ ಆಲ್ ದೇರ್ ಮಸ್ಕರಾಸ್. ಸೊ ನಾನು ಫಾಲ್ಸ್ ಐಲ್ಯಾಶಸ್ ಕೂಡ ಹಾಕ್ಕೊಳ್ತಾ ಇದ್ದೀನಿ. ಇದು ಕಂಪಲ್ಸರಿ ಏನಿಲ್ಲ, ನಿಮಗೆ ಅಕಸ್ಮಾತು ಯಾವುದಾದ್ರೂ ಮದುವೆ ರಿಸೆಪ್ಷನ್ ಆ ಥರ ಇದ್ದರೆ, ಇನ್ನೂ ನಿಮ್ಮ ಲ್ಯಾಶಸ್ ಲಾಂಗ್ ಆಗಿ ಚೆನ್ನಾಗಿ ಕಾಣಿಸ್ಬೇಕು ಅಂತ ಅಂದರೆ ಐಲ್ಯಾಶಸ್ ಹಾಕ್ಕೋಬೋದು. ಅದರ್ವೈಸ್ ನಿಮಗೆ ಅನ್ಕಂಫರ್ಟಬಲ್ ಆಗಿದೆ ಅಂದರೆ ಸ್ಕಿಪ್ ಮಾಡ್ಬೋದು. ಕೆಲವ್ರಿಗೆ ಇದು ಹಾಕಿದಾಗ ಕಣ್ಣಲ್ಲಿ ನೀರು ಬರುತ್ತೆ, ಅಷ್ಟು ಕಂಫರ್ಟಬಲ್ ಅನಿಸೋದಿಲ್ಲ, ರೂಢಿ ಇರೋದಿಲ್ಲ, ಅಂಥವ್ರು ಸ್ಕಿಪ್ ಮಾಡಿ. ಇಲ್ಲ ಅಂದರೆ ನಿಮಗೆ ರೂಢಿ ಇದೆ, ನಿಮಗೆ ಆ ಒಂದು ಲಾಂಗ್ ಲ್ಯಾಶಸ್ ಇಷ್ಟ ಆಗುತ್ತಂದರೆ ಹಾಕ್ಕೊಳ್ಳಿ, ಚೆನ್ನಾಗಿ ಕಾಣುತ್ತೆ. ನಾನು ವಿಡಿಯೋ ಪರ್ಪಸ್ಗೋಸ್ಕರ ಮಾತ್ರ ಇದನ್ನು ಹಾಕ್ಕೊಳ್ಳೋದು. ಈಗ ಫೇಸ್ನ ಕಾಂಟೋರ್ ಹೇಗೆ ಮಾಡೋದು ತೋರಿಸ್ತೀನಿ ನೋಡಿ. ವೆಟ್ ಆ್ಯಂಡ್ ವೈಲ್ಡ್ನ ಕಾಂಟೋರ್ ಪ್ಯಾಲೆಟ್ ಇದು. ಇದರಲ್ಲಿರುವಂಥ ಬ್ರೌನ್ ಶೇಡ್ನ ಕಾಂಟೋರ್ ಬ್ರಷ್ ಹೇಗಿದೆ ನೋಡಿ, ಆ್ಯಂಗಲ್ಡ್ ಆಗಿದೆ. ಇದನ್ನು ತೊಗೊಂಡು ಚೀಕ್ ಬೋನ್ಸ್ ಎಲ್ಲಿದೆ ನೋಡಿ ಅದ್ರ ಮೇಲೆ ಇಟ್ಟು ಡಿಫೈನ್ ಮಾಡೋದು. ಸೊ ಕಾಂಟೋರ್ ಏನಕ್ಕೆ ಮಾಡೋದಂದರೆ ಆ ಶ್ಯಾಡೋ ಕ್ರಿಯೇಟ್ ಮಾಡೋದು ನಮ್ಮ ಫೇಸ್ ಮೇಲೆ. ಆವಾಗ ನಿಮ್ಮ ಫೇಸ್ ಸ್ಲಿಮ್ ಆಗಿ ಡಿಫೈನ್ಡ್ ಆಗಿ ಕಾಣುತ್ತೆ. ಈಗ ಫೌಂಡೇಶನ್ ಪೌಡರ್ ಎಲ್ಲ ಹಾಕಿದಾಗ ಫುಲ್ ಫ್ಲ್ಯಾಟಾಗಿ ಕಾಣುತ್ತಲ್ವಾ, ಆ ನ್ಯಾಚುರಲ್ ಶ್ಯಾಡೋ ನಿಮ್ಮ ಫೇಸ್ ಮೇಲೆ ಏನು ಬೀಳುತ್ತೆ ಅದೆಲ್ಲ ಫುಲ್ ಕವರ್ ಆಗಿಬಿಟ್ಟಿರುತ್ತೆ. ಈಗ ನಾವು ಅದು ಕಾಂಟೋರ್ ಮಾಡಿದಾಗ, ಹೈಲೈಟ್ ಮಾಡಿ ಮತ್ತು ಡಿಫೈನ್ ಮಾಡಿದಾಗ ಫೇಸ್ ಲುಕ್ಸ್ ನೈಸ್ ಆ್ಯಂಡ್ ಚಿಸಲ್ಡ್ ಆಲ್ಸೋ. ಸಣ್ಣ ಕಾಣುತ್ತೆ ಚಬ್ಬಿ ಇರೋರಿಗೆ. ಈಗ ಮೂಗಿನ ಸೈಡಲ್ಲಿ ಕೂಡ ನೋಡಿ ಕಾಂಟೋರ್ ಮಾಡಿ, ಮೂಗು ಸ್ಟ್ರೈಟಾಗಿ ಕಾಣುತ್ತೆ, ದಪ್ಪದಾಗಿ ಕಾಣೋದಿಲ್ಲ. ಮೂಗಿನ ಟಿಪ್ಪು ಎಲಾಂಗೇಟೆಡ್ ನೋಸ್, ಸ್ಟ್ರೈಟ್ ನೋಸ್ ಥರ ಕಾಣುತ್ತೆ, ವಿಚ್ ಲುಕ್ಸ್ ನೈಸ್. ಇದಾದಮೇಲೆ ಇದೇ ಪ್ಯಾಲೆಟಲ್ಲಿ ಒಂದು ಲೈಟ್ ಶೇಡ್ ಪೌಡರ್ ಏನಿದೆ ನೋಡಿ, ಇದನ್ನ ಹೈಲೈಟರಾಗಿ ಯೂಸ್ ಮಾಡೋದು. ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ನಾವು ಯೂಸ್ ಮಾಡ್ತೀವಿ. ಈಗ ಕಾಂಟೋರ್ ಎಲ್ಲಿ ನೀವು ಮಾಡಿರ್ತೀರ ನೋಡಿ ನಿಮ್ಮ ಚೀಕ್ ಬೋನ್ ಮೇಲೆ, ಅದ್ರ ಕೆಳಗಡೆ ನೀಟಾಗಿ ಹಾಕ್ಕೊಳ್ಳಿ, ಕ್ಲೀನಪ್ ಮಾಡ್ಕೊಳ್ಳಿ. ಆಗ ನೀವು ಮಾಡಿರೋ ಕಾಂಟೋರ್ ಏನಿದೆ ಇನ್ನೂ ಚೆನ್ನಾಗಿ ಕಾಣುತ್ತೆ, ಅಷ್ಟು ಶಾರ್ಪಾಗಿ ಕಾಣೋದಿಲ್ಲ, ಇಟ್ ಲುಕ್ಸ್ ನೀಟ್. ಸೊ ಈ ರೀತಿ ಕಣ್ಣಿನ ಕೆಳಗಡೆ ಹಾಕ್ಕೊಳ್ಳಿ. ಆಮೇಲೆ ಚಿನ್ ಮೇಲೆ, ಆನ್ ಬ್ರಿಡ್ಜ್ ಆಫ್ ಯುವರ್ ನೋಸ್ ಆ್ಯಂಡ್ ಫೋರ್ ಹೆಡ್, ದೀಸ್ ಆರ್ ದ ಪಾಯಿಂಟ್ಸ್ ವೆರ್ ಯು ಹೈಲೈಟ್. ಈಗ ಕ್ರೀಮ್ ಬ್ಲಷ್ ಯೂಸ್ ಮಾಡ್ತೀನಿ, ಶುಗರ್ನ ಕ್ರೀಮ್ ಬ್ಲಷ್. ನಾನು ಡೈರೆಕ್ಟಾಗಿ ಅಪ್ಲೈ ಮಾಡ್ತಿಲ್ಲ, ಯಾಕಂದರೆ ನಾನು ಪೌಡರ್ನಿಂದ ಸೆಟ್ ಮಾಡಿಬಿಟ್ಟಿದ್ದೀನಿ. ಸೊ ನೀಟಾಗಿ ಅದು ಬ್ಲೆಂಡ್ ಆಗೋದಿಲ್ಲ, ಅದಕ್ಕೆ ನಾನು ಬ್ರಷ್ನಿಂದ ತೊಗೊಂಡು ಬ್ಲಷ್ನ ಅಪ್ಲೈ ಮಾಡ್ತಿದ್ದೀನಿ. ನೀವು ಬೇಕಂದರೆ ಪೌಡರ್ ಬ್ರಷ್ನು ಕೂಡ ಯೂಸ್ ಮಾಡ್ಬೋದು. ಸೊ ನೈಟ್ಸ್ ಪಿಂಕಾಗಿ ಕಾಣಿಸಿದೆ, ನೀಟಾಗಿ ಬ್ಲಷ್ ಕೂಡ ಅಪ್ಲೈ ಮಾಡಿ ಆಯಿತು. ಈಗ ಶುಗರ್ನ ಹೈಲೈಟಿಂಗ್ ಸ್ಟಿಕ್ಕನ್ನೇ ತೊಗೊಂಡು ಕಣ್ಣಿನ ಇನ್ನರ್ ಕಾರ್ನರ್, ಆಮೇಲೆ ಐಬ್ರೋ ಬೋನ್ ಮೇಲೆ ಮತ್ತು ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡ್ತೀನಿ. ಸೊ ಹೈಲೈಟರ್ ಯೂಸ್ ಮಾಡಿದಾಗ ಏನಾಗುತ್ತೆ,
ನಿಮ್ಮ ಫೇಸ್ ಡ್ಯೂಯಾಗಿ ಕಾಣುತ್ತೆ. ಫೇಸ್ನ ಹೈಯೆಸ್ಟ್ ಪಾಯಿಂಟ್ಸ್ ಮೇಲೆ ಅಪ್ಲೈ ಮಾಡಿದಾಗ ನಿಮ್ಮ ಮುಖಕ್ಕೆ ಒಂದು ಚಿಸಲ್ಡ್ ಲುಕ್ ಇನ್ನೂ ಡಿಫೈನ್ಡ್ ಆಗಿ ಕಾಣಿಸೋದಕ್ಕೆ ಹೆಲ್ಪ್ ಮಾಡುತ್ತೆ. ಬೇಸಿಕಲಿ ಫೇಸ್ನ ಡ್ಯೂಯಾಗಿ ಕಾಣೋದಕ್ಕೋಸ್ಕರನೇ ಹೈಲೈಟರ್ ಯೂಸ್ ಮಾಡೋದು, ಗ್ಲ್ಯಾಮ್ಡ್ ಅಪ್ ಆಗಿ ಮಾಡೋದಕ್ಕೆ. ಸೊ ನಿಮ್ಗೆ ಹೈಲೈಟರ್ ಇಷ್ಟ ಇಲ್ಲ ಅಂದರೆ ಸ್ಕಿಪ್ ಮಾಡ್ಬೋದು, ನೋ ಪ್ರಾಬ್ಲಮ್. ಈಗ ಲಿಪ್ಸ್ಟಿಕ್ಕಿಗೆ ಈ ಒಂದು ಡೈಲಿ ಫಾರೆವರ್ 52 ಲಿಪ್ಸ್ಟಿಕ್ ಯೂಸ್ ಮಾಡ್ತೀನಿ. ಇದರ ಶೇಡ್ ಕೂಡ ನಿಮಗೆ ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ಸಿಗುತ್ತೆ, ನೀವು ಚೆಕ್ ಮಾಡ್ಕೋಬೋದು. ಒಂದು ಬ್ಯೂಟಿಫುಲ್ ಪಿಂಕಿಶ್ ಬ್ರೌನ್ ಆರ್ ಪೀಚಿಶ್ ಬ್ರೌನಾಗಿ ಗೊತ್ತಿಲ್ಲ ನನಗೆ, ಬ್ರೌನ್ ಅಂಡರ್ ಟೋನ್ ಇರುವಂಥ ಈ ಒಂದು ಲಿಪ್ಸ್ಟಿಕ್ ತುಂಬಾ ಚೆನ್ನಾಗಿದೆ. ಆ್ಯಂಡ್ ಈ ರೀತಿಯಾದಂಥ ಕಲರ್ಫುಲ್ ಐ ಮೇಕಪ್ ಎಲ್ಲ ಮಾಡಿದಾಗ ಆರ್ ವಿತೌಟ್ ಎನಿ ಮೇಕಪ್ ಆಲ್ಸೋ ತುಂಬ ಚೆನ್ನಾಗಿ ಕಾಣುತ್ತೆ ಈ ಮೇಕಪ್, ಈ ಲಿಪ್ಸ್ಟಿಕ್ಕು. ಈಗ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡೋದು ವೆರಿ ವೆರಿ ಇಂಪಾರ್ಟೆಂಟ್. ಮಿಲಾನಿಯಾ ಮೇಕೆಸ್ಟ್ ಲಾಸ್ಟ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದೆ ನಾನು. ಮೇಕಪ್ ಮಾಡಿದ್ಮೇಲೆ, ಮೇಕಪ್ ಸೆಟ್ಟಿಂಗ್ ಸ್ಪ್ರೇ ಯೂಸ್ ಮಾಡಿದ್ಮೇಲೆ ಏನಾಗುತ್ತೆ, ನಿಮ್ಮ ಮೇಕಪ್ ಸೆಟ್ ಆಗುತ್ತೆ ನೀಟಾಗಿ, ಜಾಸ್ತಿ ಹೊತ್ತಿರುತ್ತೆ ನಿಮ್ಮ ಮೇಕಪ್. ಸೊ ದಟ್ಸ್ ಆಲ್ ಗೈಸ್, ಇದಿಷ್ಟೇ ಇವತ್ತಿನ ಮೇಕಪ್ ಟ್ಯುಟೋರಿಯಲ್. ಒಂದು ಬೊಟ್ಟು ಇಟ್ಕೊಂಡಿದ್ದೀನಿ, ಹೇರ್ ಸ್ಟೈಲ್ ಮಾಡ್ಕೊಂಡಿದ್ದೀನಿ, ಆಮೇಲೆ ಇಯರಿಂಗ್ಸ್ ಹಾಕ್ಕೊಂಡಿದ್ದೀನಿ ನನ್ನ ಔಟ್ಫಿಟ್ಗೆ ಮ್ಯಾಚ್ ಆಗೋ ರೀತಿಯಲ್ಲಿ. ಸೊ ನಿಮ್ಗೇನು ಅನ್ನಿಸ್ತು ಈ ವಿಡಿಯೋ ನೋಡಿ? ಹೆಲ್ಪ್ ಆಗಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ. ಸೊ ನಾನು ತೋರಿಸಿದಂಥ ಸ್ಟೆಪ್ಸನ್ನು ಹಾಗೇ ಫಾಲೋ ಮಾಡಿ, ನಿಮಗೂ ಕೂಡ ಮೇಕಪ್ ನೀಟಾಗಿ ಕಾಣುತ್ತೆ, ಇದೇ ರೀತಿಯಲ್ಲೇ ಕಾಣುತ್ತೆ. ಓಕೆನಾ? ಆಲ್ವೇಸ್ ರಿಮೆಂಬರ್, ಪ್ರಾಕ್ಟೀಸ್ ಮೇಕ್ಸ್ ಯು ಪರ್ಫೆಕ್ಟ್. ಸೊ ಇದನ್ನು ಇಲ್ಲೇ ನಾನು ಎಂಡ್ ಮಾಡ್ತೀನಿ ವಿಡಿಯೋನ. ಸಿ ಯು ಆಲ್ ಇನ್ ಮೈ ನೆಕ್ಸ್ಟ್ ವಿಡಿಯೋ. ಅಂಟಿಲ್ ದೆನ್ ಟೇಕ್ ಕೇರ್, ಬೈ ಬಾಯ್.